ಎಲ್ಲರಿಗೂ ನಮಸ್ಕಾರ. ರುಚಿ ಪಯಣ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತಂದರೆ ರೆಸ್ಟೋರೆಂಟಲ್ಲಿ ಸಿಗುವಂತಹ ಪಾಲಕ್ ಮಟರ್ ಮಸಾಲನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ಪೂರಿಗೆ, ನಾನ್, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕಟ್ಟಷ್ಟು ಪಾಲಕ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಇಂಚು ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ನೋಡಿ, ಇದಿಷ್ಟು ಮಸಾಲ. ಇದಕ್ಕೇನು ಕಾಯನ್ನು ಬಳಸ್ತಾ ಇಲ್ಲ ನಾವು. ನೋಡಿ, ಇದೆಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಮೊಸರು, 1 ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ನೋಡಿ, ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಮಸಾಲೆ ಇದಕ್ಕೆ ಬೇಕಾಗಿರುವಂಥದ್ದು. ಇದಕ್ಕೆ ನಾವು ಹಸಿ ಬಟಾಣಿಯನ್ನು ತಗೊಂಡಿರುವಂಥದ್ದು. ಹಸಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ಒಣ ಬಟಾಣಿಯನ್ನು ಒಂದು ನೈಟ್ ನೆನೆಸಿ ನೀವು ತಗೋಬೇಕಾಗುತ್ತೆ. ಈಗ ಒಂದು ಬಾಣಲಿಗೆ 1 ಕಪ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಇದಕ್ಕೆ ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಸಿಡಿತಾ ಇದೆ. ಈಗ ಒಂದು 2 ಈರುಳ್ಳಿ ಆಗುವಷ್ಟು ಸಣ್ಣದಾಗಿ ಹೆಚ್ಚಿ ನಾನು ಇಟ್ಕೊಂಡಿದ್ದೆ. ಅದನ್ನು ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈ ಎಣ್ಣೆಯಲ್ಲೇ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಮಸಾಲ ಬರುತ್ತೆ. ಇದು ಒಂದು ಇಡ್ಲಿಗೆ, ಪೂರಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುವಂತೆ ಈ ಮಸಾಲ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ರೆಸ್ಟೋರೆಂಟ್ಗಳಿಗೆಲ್ಲ ಹೋಗಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಹೈಜೆನಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, 1 ಕಪ್ ಆಗೋಷ್ಟು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಾವು ಮನೆಯಲ್ಲಿ ಇಷ್ಟು ರುಚಿಯಾಗಿ ಮಾಡಿಕೊಂಡು ತಿಂದು ಅನ್ನುವಷ್ಟು ತೃಪ್ತಿ ನಮಗೂ ಇರುತ್ತೆ. ಹಾಗಾಗಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಒಂದು 5-10 ನಿಮಿಷ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ಅಷ್ಟೇ. ಈ ಸೀಸನ್ಗಳಿರುತ್ತೆ ನೋಡಿ, ಆ ರೀತಿ ಸೀಸನ್ಗಳಲ್ಲಿ ನಾವು ಕಾಳುಗಳೆಲ್ಲ ಸಿಕ್ಕಿದಾಗ ನಾವು ಈ ರೀತಿ ಎಲ್ಲ ರೆಡಿ ಮಾಡ್ಕೋಬೋದು. ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾವು ಹಸಿ ಬಟಾಣಿ 1 ಕಪ್ ಆಗುವಷ್ಟು, ಒಂದು ಅರ್ಧ kg ಅಷ್ಟಿದೆ, ಅದಷ್ಟನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಸ್ಪೈಸಸನ್ನು ಆ್ಯಡ್ ಮಾಡಿಲ್ಲ ರುಬ್ಬೋದಕ್ಕೆ. ಅದಕ್ಕೆ ನಾವು ಇದನ್ನು ಉರಿಯುವಾಗಲೇ ಸ್ಪೈಸಸ್ಗಳನ್ನು ಹಾಕ್ಕೋಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈಯನ್ನು ಮಾಡಿಕೊಂಡು, ನೋಡಿ, ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಯಾಕೆ ಅಂದರೆ ಅದು ಸೀದೋಗುವಂಥ ಚಾನ್ಸಸ್ಸು. ಯಾಕೆ ಅಂದರೆ ಬರೀ ಆಯಿಲ್ ಅಷ್ಟೇ ಅದರಲ್ಲಿ ಇರೋದ್ರಿಂದ ನಾವು ಯಾವುದೇ ನೀರು ಹಾಕಿಲ್ಲ. ಹಂಗಾಗಿ ಅದನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ನಾವು ಎಷ್ಟು ಇದು ಮಾಡ್ತೀವಿ ಅಲ್ಲಿವರೆಗೂ. ಮತ್ತು ಈ ಹಂತದಲ್ಲೇ ರುಚಿಗೆ ಎಷ್ಟು ಅದಕ್ಕೆ ತಕ್ಕಷ್ಟು 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಹಂತದಲ್ಲಿ ಹಾಕೋದ್ರಿಂದ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಇದು ಫ್ರೈ ಅಂತ ಮುಗಿತಾ ಬಂದಿದೆ. ಈಗ ಸ್ವಲ್ಪ ಅದಕ್ಕೆ ಸ್ಪೈಸಸ್ಗಳನ್ನು, ಪೌಡರ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಮುಚ್ಚಿ 1-2 ನಿಮಿಷ ಬೇಯಿಸಾದ್ಮೇಲೆ ಇದು ರೆಡಿಯಾಗಿದೆ. ನೋಡಿ, ಉಪ್ಪಿನ ಜೊತೆಲಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕೋತೀನಿ. ಒಂದು ಅರ್ಧ ಸ್ಪೂನಷ್ಟು. ಈಗ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು ಧನಿಯಾ, ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಚೂರು ಅರಿಶಿನದ ಪುಡಿ, ನಾನು ಹೇಳ್ದಂಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಮತ್ತು ಅಚ್ಕಾರದ ಪುಡಿ, 1 ದೊಡ್ಡ ಸ್ಪೂನಲ್ಲಿ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡು ಇದಿಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿಲ್ಲ. ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಸಾಲೆಯನ್ನು ರುಬ್ಕೊಂಡಿದ್ದೀವಲ್ಲ, ಆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಅದು ಮಿಕ್ಸಿ ಮಾಡಬೇಕೀಗ. ಅದನ್ನು ಅಷ್ಟೇ ಸ್ವಲ್ಪ ಹುರ್ಕೋಬೇಕಾಗತ್ತೆ ನೀರು ಹಾಕೋಕ್ಕೂ ಮೊದಲು. ಏಕೆಂದರೆ ನಾವು ಯಾವುದೇ ಪದಾರ್ಥನ, ಈ ಪಾಲಕ್ ಸೊಪ್ಪನ್ನೇ ಆಗಲಿ, ಅದಕ್ಕೆ ಹಾಕಿರುವಂಥ ಯಾವುದೇ ಪದಾರ್ಥನೂ ನಾವು ಫ್ರೈ ಮಾಡಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಯಾವ ರೀತಿ ಎಣ್ಣೆ ಅದು ಮೇಲೆ ಬರಬೇಕು ಆ ರೀತಿ ಹುರ್ಕೋಬೇಕು. ಜಾರಲ್ಲಿ ನೀರಿರುತ್ತೆ ನೋಡಿ, ಅಷ್ಟು ಮಾತ್ರ ಹಾಕಿ
ಜಾಸ್ತಿ ತೆಳು ಮಾಡಬಾರ್ದು, ಯಾಕೆ ಅಂದರೆ ಇದು ಮಸಾಲೆ ಆಗಿರೋದ್ರಿಂದ ಮಸಾಲ ಗ್ರೇವಿ ಅಷ್ಟೇ ಆಗಬೇಕು. ಸಾಂಬಾರು ರೀತಿ ಆಗಿದ್ರೆ ಅದು ಚೆನ್ನಾಗಿರೋದಿಲ್ಲ. ನೋಡಿ, ಇದು ಒಂದು 2 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಈಗಾಗಲೇ ಮಸಾಲೆ ಬೆಂದಿದೆ ಮತ್ತು ಫ್ರೈ ಮಾಡುವಾಗ ಹಸಿ ಬಟಾಣಿ ಆಗಿರೋದ್ರಿಂದ ಅದು ಬೆಂದೋಗ್ಬಿಟ್ಟಿರುತ್ತೆ. ಹಾಗಾಗಿ ಒಂದು 2ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ನೀರನ್ನು ಸ್ವಲ್ಪನೇ ಹಾಕಿರೋದ್ರಿಂದ ಗ್ರೇವಿ ತಿಕ್ನೆಸ್ ಹೊಂದ್ಕೊಳ್ಳೋ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ. ಮತ್ತು ನಾವು ಉಪ್ಪನ್ನು ಹಾಕಿದ್ದೀವಿ. ಈ ಹಂತದಲ್ಲೂ ನೋಡಿ ನಾವು ಏನಾದರೂ ಉಪ್ಪು ಕಡಿಮೆ ಇದೆ ಅಂದರೆ ಸೇರಿಸ್ಕೋಬಹುದು. ಈಗ ಮುಚ್ಚಿಟ್ಟು 1-2 ನಿಮಿಷ ಬೇಯಿಸಿದ್ರೆ ಆಯಿತು. ಈಗ ರೆಡಿಯಾಗಿದೆ ಪಾಲಕ್ ಮಟರ್ ಗ್ರೇವಿ, ಪಾಲಕ್ ಮಸಾಲ ಅಂತಲೇ ಅನ್ಬೋದು. ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ, ಗೊತ್ತಾಗುತ್ತೆ ನಮಗೆ ಬೆಂದಿದೆ ಅಂತ. ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ಜಿಡ್ಡಂಶ ಎಲ್ಲ ಮೇಲ್ಗಡೆ ಬರುತ್ತಲ್ಲ, ಆಗ ಇದು ರೆಡಿಯಾಗಿದೆ ಅಂತ. ಈಗ ನಾವು ಚಪಾತಿ ಜೊತೆಗಾಗ್ಬೋದು, ಇಡ್ಲಿ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆ, ನೀವು ಏನರ ಜೊತೆಗಾದ್ರೂ ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ತುಂಬಾ ಟೇಸ್ಟಿಯಾದಂಥ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಈ ಮಸಾಲ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನೀವೇ ನೋಡಬಹುದು. ಪಾಲಕ್ ಸೊಪ್ಪಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಈಗ ಇದನ್ನು ನಾನು ಒಂದು ಬಟ್ಟಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ಕಾಳುಗಳು ಇರೋದ್ರಿಂದ ಜಾಸ್ತಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ, ನೋಡಿ ಹೀಗೆ ನೀವು ಟ್ರೈ ಮಾಡಿ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಪಾಲಕ್ ಮಸಾಲ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ.